ರಸ್ತೆ ಕಾಮಗಾರಿ ವಿಚಾರಕ್ಕೆ ನಾಯಕರ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಹೌದು, ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ರಸ್ತೆಗೆ ಸಂಬಂಧಪಟ್ಟಂತೆ ನಾಯಕರ ನಡುವೆ ಉಂಟಾಗಿರುವಂತಹ ಜಟಾಪಟಿ ಇದು. ಶಾಸಕ ಶ್ರೀನಿವಾಸ್ ಹಾಗೂ ಎನ್ಡಿಎ ಮುಖಂಡರ ನಡುವೆ ವಾಕ್ ಸಮರವೇ ಏರ್ಪಟ್ಟಿತ್ತು. ರಸ್ತೆ ಡಾಂಬರೀಕರಣ ಪೂಜೆಗೆ ಆಗಮಿಸಿರುತ್ತಾರೆ ಶಾಸಕರು. ವರ್ಷಗಳಿಗೆ ನೆನೆಗುದಿಗೆ ಬಿದ್ದಿದ್ದಂತಹ ನೆಲಮಂಗಲ ಎಂಜಿ ರಸ್ತೆಗೆ ಸಂಬಂಧಪಟ್ಟಂತೆ ನಾಯಕರು ಮಾತುಕತೆಯನ್ನು ದೊಡ್ಡ ಮಟ್ಟದಲ್ಲಿ ನಡೆಸಿದ್ದಾರೆ. ಎಂಪಿ ಅನುದಾನ ರಸ್ತೆ ಪೂಜೆಗೆ ಎಂಪಿಯನ್ನೇ ಕರೆದಿಲ್ಲ ಅಂತ ಹೇಳಿ ಮಾತುಕತೆ ಜಾಸ್ತಿಯಾಗಿತ್ತು. ರಸ್ತೆಯಲ್ಲಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಕಾಮಗಾರಿ ಅನುದಾನದ ಫಲಕ ಅಳವಡಿಸುವುದಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಹೆಚ್ಚಾಗಿದೆ. ನೋಡಿ, ಯಾವಾಗ ಅಭಿವೃದ್ಧಿ ಅನ್ನೋದು ನೆನೆಗುದಿಗೆ ಬೀಳುತ್ತೆ ಇಂಥವೆಲ್ಲ ನಡೆಯುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದರೂ ಕೆಲಸ ಆಯಿತು ಅಂತ ಹೇಳಿದ್ರೆ ಅದರ ಕ್ರೆಡಿಟ್ ಯಾರಿಗೆ ಅನ್ನುವ ನಿಟ್ಟಿನಲ್ಲಿ ನಡೀತಾ ಇರುವಂಥ ವಾರಿದು. ಇದೊಂದು ಉದಾಹರಣೆ. ಕರ್ನಾಟಕ ರಾಜ್ಯದ ಸದ್ಯದ ಪರಿಸ್ಥಿತಿ ನೋಡಿದ್ರೆ 100 ಮೀಟರ್ ರಸ್ತೆ ಮಾಡಿದ್ರೆ ಅದಕ್ಕೆಲ್ಲ ನಮ್ಮದೇ ಬೋರ್ಡ್ ಹಾಕಬೇಕು ಅಂತ ನಿಂತ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ರಸ್ತೆಗಳಲ್ಲಿ ಗುಂಡಿಗಳಲ್ಲಿ ರಸ್ತೆಯೋ ಸನ್ನಿವೇಶದಲ್ಲಿ ಕಡೆ ಪಕ್ಷ ಒಂದೇನೋ ರಸ್ತೆ ಆಗ್ತಿದೆ ಅಂತ ಹೇಳಿದ್ರೆ ಅದು ಯಾವ ಅನುದಾನದಲ್ಲಿ, ಯಾರ ಅನುದಾನದಲ್ಲಿ, ಯಾರು ತಂದಿದ್ದು ಅನುದಾನ ಅನ್ನುವಂಥ ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೋಡಿ ಆಗಿರುವಂಥ ಜಟಾಪಟಿ ಇದು. ನಮಗೂ ಎಂಪಿ ಕ್ಷೇತ್ರಕ್ಕೆ ಅಲ್ವಾ, ಎಂಪಿ ಅವ್ರನ್ನ ಪೂಜೆಗೆ ಬರಬೇಡ್ರಿ ಅಂತೇಳಿ ನಾನೆಲ್ಲಾದ್ರೂ ಹೇಳಿದ್ದೀನ? ನಾನು ಲೆಟ್ರ್ ಬರ್ದಿದ್ದೀನ? ಎಲ್ಲಾದ್ರೂ ಬರ್ದಿದ್ದೀನ? ಇಲ್ಲ ಬ್ಯಾರಿಕೇಡ್ ಹಾಕ್ಸಿದೀವಾ? ಎಂಪಿ ಬರೋದು ಬೇಡ, ಬಿಜೆಪಿ ಬರೋದು ಬೇಡ, ದಳದವ್ರು ಬರೋದು ಬೇಡ ಅಂತ ಬ್ಯಾರಿಕೇಡ್ ಹಾಕ್ಸಿದ್ದೀನ? ಅಧಿಕಾರಿಗಳು ಕರಿಬೇಕಾಗಿತ್ತು, ಕರೆದಿಲ್ಲ ಅಲ್ವಾ? ಅಧಿಕಾರಿಗಳಿಗೆ ಅವ್ರ ಅನುದಾನ ಸೆಂಟ್ರಲ್ ಗೌರ್ಮೆಂಟ್ ನೀವು ಯಾವುದು ಹೇಳ್ತಾ ಇದ್ದೀರಾ, ಆ ಅನುದಾನ ನಾವು ಕೊಟ್ಟಿದ್ದೀವಿ, ನಮ್ಮ ಕೇಂದ್ರ ಸರ್ಕಾರದ ಅನುದಾನ. ನಮ್ಮ ಎಂಪಿನ ಕರೆದಿರ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಅಧಿಕಾರಿಗಳ ಮೇಲೆ ಏನಾದರೂ ಶಿಷ್ಟಾಚಾರದ ಕ್ರಮ ತಗೊಳ್ರಿ ಅಂತ ಅಲ್ಲಿ ನೀವು ಪತ್ರ ಕೊಟ್ಟು, ಎಂಪಿ ಪತ್ರ ಕೊಡ್ತಿರೋ, ನೀವು ಪತ್ರ ಕೊಡ್ತಿರೋ, ಅಧಿಕಾರಿಗಳು ಕ್ರಮ ಮಾಡಿಸಿ. ಕೇಳ್ರಿ ಒಂದ್ ನಿಮಿಷ, ನೀವು ಕ್ರಮ ಮಾಡಿಸಿ. ಅದ್ ಬಿಟ್ಬಿಟ್ಟು ಕೆಲಸ ಪೂಜೆ ಮಾಡುತ್ತ ಇಂಥ ಸಂತಾನ ತೋರಿಸ್ಬಾರ್ದ್ರಿ. ಒಂದು ನಿಮಿಷ ಮಾತಾಡ್ತಾರೆ. ನೋಡ್ರಿ ಸುನೀಲ್ ಮೂಡವ್ರೆ, ಹೇಳಿ ಸರ್. ನಗರಸಭೆ ಅಧಿಕಾರಿಗಳ ಬಗ್ಗೆ ಇರ್ಬೋದು, ನಗರಸಭೆ ಸದಸ್ಯರ ಬಗ್ಗೆ ಇರ್ಬೋದು, ನನ್ನ ಹತ್ರ 100 ಜನ ಕಂಪ್ಲೇಂಟ್ ಮಾಡ್ತಾರೆ. ಕೇಳ್ರಿ, ನೀವು ಗಮನಿಸಿದ್ದೀರಾ? ಸಂಸದರನ್ನ ಕರೀಲಿಲ್ಲ ಪೂಜೆಗೆ ಅಂತ ನಾನು ಗಂಟಾಘೋಷ ಹೇಳಿದೆ. ಸಂಸದರು ಪೂಜೆಗೆ ಬರೋದಕ್ಕೆ, ಗುಡಿ ಪೂಜೆಗೆ ಬರೋದಕ್ಕೆ ನಮ್ದೇನು ತಕರಾರಿಲ್ಲ. ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಅಂತ ಇಲ್ಲ. ನಾನು ದಿನನಿತ್ಯ ಪೂಜೆ ಮಾಡ್ತಾ ಇದ್ದೀನಿ. ದಿನನಿತ್ಯ ಇಲ್ಲಿ ಗಲಾಟೆ ಇರಲಿಲ್ಲ. ಈ ಎಂಜಿ ರೋಡ್ ಸುಮಾರು ನಗರಸಭೆ ಮತ್ತು ಶಾಸಕರ ಅನುದಾನ, ಕೇಂದ್ರ ಸರ್ಕಾರದ ಲೋಕಸಭಾ ಸದಸ್ಯರು 3 ಕೂಡ ಮರ್ಜ್ ಮಾಡಿ ಕೆಲಸ ಆಗಿರ್ತಕ್ಕಂಥದ್ದು ಇದು. ಆದ ಕಾರಣ ನಾವು ಯಾರು ಕೆಲಸ ಆಗ್ತಿರೋ ಬೋರ್ಡ್ ಹಾಕಿಂತ ಕೇಳೋ ಶಾಸಕರು ನಮಗೆ ಸ್ಪಂದಿಸೋರೆ ಮುಂದಿನಗಳಲ್ಲೆಲ್ಲ ಕೊಡೋದಕ್ಕೆ ಸ್ಪಂದಿಸ್ತೀವಿ. ಅಧಿಕಾರಿಗಳು ಹೆಚ್ಚಿಗೆ ಕೊಡ್ತೀವಿ. ಯಾರೇ ಕೇಂದ್ರ ಸರ್ಕಾರದಾಗಿರಲಿ, ನಗರಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಮಾಹಿತಿ ಕೊಟ್ಟು ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ನಾವು ಅಧಿಕಾರಿಗಳು ಗಮನ ತರ್ತೀವಿ ಅಂತ ಅವರು ಸಕಾರಾತ್ಮಕ ನಮ್ಗೆ ಸ್ಪಂದಿಸೋರೆ. ಇಲ್ಲಿ ಗಲಾಟೆ ಇರಲಿಲ್ಲ. ಈ ಎಂಜಿ ರೋಡ್